ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಬೆಂಗಳೂರು ಇವರ ಒಂದು ಆದೇಶದ ಪ್ರಕಾರ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಲಭ್ಯವಿರುವ ವಿದ್ಯುತ್ ಸೌಲಭ್ಯದ ಮಾಹಿತಿಯನ್ನು SATS ತಂತ್ರಾಂಶದಲ್ಲಿ ಇಂದೀಕರಿಸಬೇಕು. ಈಗಾಗಲೇ ನಾವು ಇಂದೀಕರಿಸಿದ್ದರೂ ಕೂಡ ಮತ್ತೊಮ್ಮೆ ಅದನ್ನು ಅಪ್ಡೇಟ್ ಮಾಡಬೇಕು, ಅಥವಾ ಈಗಾಗಲೇ ನಾವು ಇಂದೀಕರಿಸದಿದ್ದರೆ ಅದನ್ನು ಇವಾಗ ನಾವು ಇಂದೀಕರಿಸಬೇಕು. ಶಾಲೆಯಲ್ಲಿರುವ ವಿದ್ಯುತ್ ಸೌಲಭ್ಯದ ಮಾಹಿತಿಯನ್ನು ನಾವು SATSನಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶಾಲಾ ಶಿಕ್ಷಣ ಇಲಾಖೆಯ ಸುತ್ತೋಲೆಯ ಪ್ರಕಾರ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಲಭ್ಯವಿರುವ ವಿದ್ಯುತ್ ಮಾಹಿತಿಯನ್ನು SATSನಲ್ಲಿ ಹೇಗೆ ಹಿಂದೀಕರಿಸಬೇಕು ಎನ್ನುವುದನ್ನು ನೋಡೋಣ. ಮೊದಲು ನಾವು SATS ಲಾಗಿನ್ ಆಗೋಣ. ಶಾಲೆಯ SATS ಲಾಗಿನ್ ಆದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಎಡಗಡೆ ಇರುವ ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಈ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಪ್ಷನ್ನಲ್ಲಿ ಅಪ್ಡೇಟ್ ಸ್ಕೂಲ್ ಇನ್ಫೋ ಆ್ಯಂಡ್ UDIS ಪ್ಲಸ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ UDIS ಪ್ಲಸ್ ಅಂತ ಒಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಪ್ಲೀಸ್ ಸೆಲೆಕ್ಟ್ ಆ್ಯನ್ ಅಕಾಡೆಮಿಕ್ ಇಯರ್, ನಾವು 2024-25ನೇ ಶಾಲೆಗೆ ಈ SATSನ್ನು ಅಪ್ಡೇಟ್ ಮಾಡಿದ್ದೇವೆ. ಆದ್ದರಿಂದ ಇಲ್ಲಿ 2024-25 ಎಂದು ತೋರಿಸುತ್ತಿದೆ. ನಾವು 2023-24ನೇ ಸಾಲಿನಲ್ಲಿ ಈ UDIS ಪ್ಲಸ್ಸನ್ನು ಈಗಾಗಲೇ ಅಪ್ಡೇಟ್ ಮಾಡಿದ್ದೇವೆ. ಇನ್ನು ಕೆಲವೊಂದು ಶಾಲೆಯವರು ಅಪ್ಡೇಟ್ ಮಾಡಿರುವುದಿಲ್ಲ. ಆದರೂ ಕೂಡ ಅಪ್ಡೇಟ್ ಮಾಡಿದ್ದರೂ ಸರಿ ಅಥವಾ ಅಪ್ಡೇಟ್ ಮಾಡದೇ ಇದ್ದರೂ ಸರಿ, ನಾವು 2023-24 ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿರುವ ವಿದ್ಯುತ್ ಸೌಲಭ್ಯದ ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗಿರುತ್ತದೆ. ಆದ್ದರಿಂದ 2023-24 ಅಂತ ಸೆಲೆಕ್ಟ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಗಿರತಕ್ಕಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಯು ಆರ್ ಫಿಲ್ಲಿಂಗ್ UDIS ಪ್ಲಸ್ ಫಾರ್ ಅಕಾಡೆಮಿಕ್ ಇಯರ್ 2023-24 ಕೆಳಗಡೆ ಸ್ಕ್ರಾಲ್ ಮಾಡಿ. ಈಗಾಗಲೇ ನೀವು ಈ ಒಂದು UDIS ಪ್ಲಸ್ 2023-24 ಅಪ್ಡೇಟ್ ಮಾಡಿದ್ದರೆ ಈ ರೀತಿ ಬ್ಲೂ ಕಲರ್ನಲ್ಲಿ ರೈಟ್ ಮಾರ್ಕ್ ಬರುತ್ತದೆ, ಇಲ್ಲವಾದರೆ ರೆಡ್ ಕಲರ್ನಲ್ಲಿ ಇಂಟು ಮಾರ್ಕ್ ಬರುತ್ತದೆ. ಏನೇ ಇರಲಿ, ನಾವು 2023-24ನೇ ಸಾಲಿನಲ್ಲಿರ್ತಕ್ಕಂಥ ವಿದ್ಯುತ್ ಸೌಲಭ್ಯದ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿರುತ್ತದೆ. ಆದ್ದರಿಂದ ಅಪ್ಡೇಟ್ ಮಾಡಲು ಸೆಕ್ಷನ್ 2A ಎಡಿಷನಲ್ ಸ್ಕೂಲ್ ಫೆಸಿಲಿಟಿ ಡೀಟೇಲ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಎಡಿಷನಲ್ ಸ್ಕೂಲ್ ಫೆಸಿಲಿಟಿ ಡೀಟೇಲ್ಸ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಮಗೆ 7 ಕಾಲಮ್ಗಳು ಕಾಣಿಸುತ್ತವೆ. ಈ 7 ಕಾಲಮ್ಗಳಲ್ಲಿ ಮೊದಲ 2 ಕಾಲಮ್ಗಳು ವಿದ್ಯುತ್ ಸೌಲಭ್ಯದ ಕುರಿತು ಮಾಹಿತಿಯನ್ನು ಕೇಳುತ್ತದೆ. ಮೊದಲನೇ ಕಾಲಮ್ ಪೀರಿಯಡ್ ಆಫ್ ಎಲೆಕ್ಟ್ರಿಸಿಟಿ ಅವೈಲೇಬಲ್ ಆಟ್ ಸ್ಕೂಲ್. ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಇಷ್ಟು ಆಪ್ಷನ್ಗಳು ಕಾಣಿಸುತ್ತವೆ. ಆಲ್ ಡೇ ಲಾಂಗ್, ಹಾಫ್ ಡೇ, ಅನ್ಲಿಮಿಟೆಡ್, ನೋ ಎಲೆಕ್ಟ್ರಿಸಿಟಿ. ನಿಮ್ಮ ಶಾಲೆಯಲ್ಲಿ ವಿದ್ಯುತ್ ಸೌಲಭ್ಯವಿದ್ದರೆ ಆಲ್ ಡೇ ಲಾಂಗ್ ಅಥವಾ ಹಾಫ್ ಡೇ ಅಥವಾ ಅನ್ಲಿಮಿಟೆಡ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ. ಅಂದರೆ ಪೂರ್ತಿ ದಿನ ನಿಮ್ಮ ಶಾಲೆಗೆ ವಿದ್ಯುತ್ ಸೌಲಭ್ಯ ಸರಬರಾಜು ಆಗುತ್ತಿದ್ದರೆ ಆಲ್ ಡೇ ಲಾಂಗ್ ಅಂತ ಹಾಕಬೇಕು. ಅರ್ಧ ದಿನ ವಿದ್ಯುತ್ ಸರಬರಾಜು ಆಗುತ್ತಿದ್ದರೆ ಹಾಫ್ ಡೇ ಅಂತ ಹಾಕಬೇಕು. ಯಾವುದೇ ಸಂದರ್ಭದಲ್ಲಿ ವಿದ್ಯುತ್ ಕಡಿತವಾಗದಿದ್ದರೆ ಅನ್ಲಿಮಿಟೆಡ್ ಅಂತ ಹಾಕಬೇಕಾಗುತ್ತದೆ. ಅಥವಾ ನಿಮ್ಮ ಶಾಲೆಯಲ್ಲಿ ವಿದ್ಯುತ್ ಸೌಲಭ್ಯ ಇಲ್ಲದೇ ಹೋದರೆ ನೋ ಎಲೆಕ್ಟ್ರಿಸಿಟಿ ಅಂತ ಹಾಕಬೇಕಾಗಿರುತ್ತದೆ. ನಾವು ಸೆಲೆಕ್ಟ್ ಮಾಡೋಣ. ನೀವು 2023-24ನೇ ಸಾಲಿನಲ್ಲಿ ಅಪ್ಡೇಟ್ ಮಾಡದೇ ಇದ್ದರೂ ಕೂಡ ಈ ರೀತಿ ನಾವು ಅಪ್ಡೇಟ್ ಮಾಡಬೇಕು. ಈಗಾಗಲೇ ಅಪ್ಡೇಟ್ ಮಾಡಿದ್ದರೂ ಕೂಡ ಈ ರೀತಿಯಾಗಿ ಅಪ್ಡೇಟ್ ಮಾಡಬೇಕು. ಕಾಲಮ್ ನಂಬರ್ 2 ಪ್ರೊವೈಡ್ ದ ಲಾಸ್ಟ್ ಮಂತ್ ಆಫ್ ಎಲೆಕ್ಟ್ರಿಸಿಟಿ ಬಿಲ್ ಆಫ್ ದ ಸ್ಕೂಲ್. ನಿಮ್ಮ ಶಾಲೆಯ ಲೈಟ್ ಬಿಲ್ ಹೋದ ತಿಂಗಳು ಎಷ್ಟಿದೆ ಆ ಅಮೌಂಟನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಶಿಕ್ಷಣ ಇಲಾಖೆಯ ಆದೇಶದ ಪ್ರಕಾರ ಈ 2 ಕಾಲಮ್ಗಳನ್ನು ನಾವು ಕಡ್ಡಾಯವಾಗಿ ಅಪ್ಡೇಟ್ ಮಾಡಲೇಬೇಕಾಗಿರುತ್ತದೆ. ಆದರೂ ಕೂಡ ಕೆಳಗಿನ ಕಾಲಮ್ಗಳನ್ನು ನಾವು ಅಪ್ಡೇಟ್ ಮಾಡಲೇಬೇಕು. ಏಕೆಂದರೆ ಈ ಪೇಜನ್ನು ಸಬ್ಮಿಟ್ ಮಾಡಲು ಎಲ್ಲ ಕಾಲಮ್ಗಳು ಮ್ಯಾಂಡೇಟರಿಯಾಗಿ ಇರುತ್ತವೆ. 1 ಮತ್ತು 2ನೇ ಕಾಲಮ್ಗಳನ್ನು ಕಡ್ಡಾಯವಾಗಿ ತುಂಬಲೇಬೇಕು. ಇವಾಗ 3ನೇ ಕಾಲಮ್ ಪ್ರೊವೈಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕ್ಲೀನಿಂಗ್ ವೇಸ್ಟ್ ಇನ್ ಸ್ಕೂಲ್ ಪ್ರೈಮಿಸಿಸ್ ಸಂಬಂಧಪಟ್ಟ ಆಯ್ಕೆಯನ್ನು ಸೆಲೆಕ್ಟ್ ಮಾಡಬೇಕು. ಅದೇ ರೀತಿ ಆಪ್ಷನ್ ನಂಬರ್ 4 ಪ್ರೊವೈಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್
ಕ್ಲೀನಿಂಗ್ ದ ಟಾಯ್ಲೆಟ್ಸ್ ಆ್ಯಂಡ್ ಯೂರಿನಲ್ಸ್ ಇನ್ ದ ಸ್ಕೂಲ್ಸ್. ಸಂಬಂಧಪಟ್ಟ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ. ಆಪ್ಷನ್ ನಂಬರ್ 5, ಹ್ಯಾಸ್ ಎನಿ ಬಿಲ್ಡಿಂಗ್ ಬೀನ್ ಬಿಲ್ಟ್ ಆನ್ ದ ಸ್ಕೂಲ್ ಪ್ರೈಮಿಸಿಸ್ ಇನ್ ದ ಲಾಸ್ಟ್ ಇಯರ್ಸ್. ಎಸ್ ಆರ್ ನೋ ಮೇಲೆ ಕ್ಲಿಕ್ ಮಾಡಿ. 6th one, ಈಸ್ ದೇರ್ ಅ ಲಾರ್ಜ್ ಪ್ಲೇಗ್ರೌಂಡ್ ಆ್ಯಟ್ ಸ್ಕೂಲ್. ಎಸ್ ಆರ್ ನೋ ಮೇಲೆ ಕ್ಲಿಕ್ ಮಾಡಿ. 7 one, ಆ್ಯಟ್ ಸ್ಕೂಲ್ ಸ್ಪೋರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಆರ್ ಅವೈಲೇಬಲ್. ಎಸ್ ಆರ್ ನೋ ಮೇಲೆ ಕ್ಲಿಕ್ ಮಾಡಿ. ಕೆಳಗಿನ ಯಾವ ಸ್ಪೋರ್ಟ್ಸ್ ಐಟಮ್ಸ್ಗಳು ನಿಮ್ಮ ಶಾಲೆಯಲ್ಲಿವೆ ಅವುಗಳ ಮೇಲೆ ಎಸ್ ಆರ್ ನೋ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಕೆಳಗಿನ ಕೆಲವೊಂದಿಷ್ಟು ಮಾಹಿತಿಗಳನ್ನು ಫಿಲಪ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ 2 ಆಪ್ಷನ್ಗಳು ಕಾಣಿಸುತ್ತವೆ. ಒಂದು ಸಬ್ಮಿಟ್, ಇನ್ನೊಂದು ವ್ಯಾಲಿಡೇಟ್. ನೀವು ಮೊದಲು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಡು ಯು ವಾಂಟ್ ಟು ಸಬ್ಮಿಟ್? ಓಕೆ ಮೇಲೆ ಕ್ಲಿಕ್ ಮಾಡಿ. ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ, ಫರ್ನಿಚರ್ ಡೀಟೇಲ್ಸ್ ಅಪ್ಡೇಟೆಡ್ ಅಂತ ಬರುತ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಮತ್ತೊಂದು ಬಲಗಡೆ ವ್ಯಾಲಿಡೇಟ್ ಅಂತ ಒಂದು ಆಪ್ಷನ್ ಇದೆ. ಆ ವ್ಯಾಲಿಡೇಟ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್? ಓಕೆ ಮೇಲೆ ಕ್ಲಿಕ್ ಮಾಡಿ. ಯುಡೈಸ್ ಪ್ಲಸ್ ಫಾರ್ಮ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರುತ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿ. ಇವಾಗ ಇಲ್ಲಿ ಮತ್ತೆ 2024-25 ಅಂತ ಅಕಾಡೆಮಿಕ್ ಇಯರ್ ಬಂದಿದೆ. 2023-24ನೇ ಸಾಲಿನ ವಿದ್ಯುತ್ ಸೌಲಭ್ಯದ ಮಾಹಿತಿಯನ್ನು ಎಂಟ್ರಿ ಮಾಡಿದರೆ 2024-25ನೇ ಸಾಲಿಗೆ ಅದು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತದೆ. ಆದ್ದರಿಂದ ಶಿಕ್ಷಣ ಇಲಾಖೆಯ ಆದೇಶದ ಪ್ರಕಾರ ನಾವು ನಮ್ಮ ಶಾಲೆಯಲ್ಲಿರುವಂತಹ ವಿದ್ಯುತ್ ಸೌಲಭ್ಯದ ಮಾಹಿತಿಯನ್ನು ಈ ಒಂದು SATS ಲಾಗಿನ್ನಲ್ಲಿ ಈ ರೀತಿಯಾಗಿ ಎಂಟರ್ ಮಾಡಬೇಕು. ಹಾಗೂ ಈಗಾಗಲೇ ಎಂಟರ್ ಮಾಡಿದ್ದರೂ ಕೂಡ ಅದನ್ನು ಅಪ್ಡೇಟ್ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.